ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ಹಿಂದಿ ಗ್ರೇಸ್ ಮಾರ್ಕ್ಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಹಿಂದಿ ಎಕ್ಸಾಮಲ್ಲಿ ಪಾಸ್ ಮಾಡ್ತಾರೋ ಮಾಡಲ್ವೋ ಅಂತ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರೆ. ಈ ವಿಡಿಯೋದಲ್ಲಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಆದರೆ ಕೊಡ್ತೀನಿ. ಹಿಂದಿ ಗ್ರೇಸ್ ಮಾರ್ಕ್ಸ್ ಕತೆ ಏನಾಗಿದೆ, ಗ್ರೇಡ್ ಕೊಡ್ತಾರಾ, ಮಾರ್ಕ್ಸ್ ಕೊಡ್ತಾರಾ, ಇಲ್ಲಾಂದರೆ ನಮ್ಮನ್ನು ಪಾಸ್ ಮಾಡ್ತಾರಾ, ಇಲ್ಲ ಅಂದರೆ ನಮಗೆ ಇಲ್ಲಿ ಹಿಂದಿ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳಲ್ಲಿ ಡೌಟ್ ಆದರೆ ಇದೆ. ಯಾಕಂದರೆ ಪೇಪರ್ ಅನ್ನುವಂಥದ್ದು ತುಂಬ ಒಂದು ಪೇಪರ್ ಟಫ್ ಇತ್ತು. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು, ಹಿಂದಿ ಪೇಪರ್ ಈಸಿ ಬರುತ್ತೆ ಅನ್ಕೊಂಡ್ರೆ ಇಲ್ಲಿ ಹಿಂದಿ ಪೇಪರೇ ತುಂಬಾ ಟಫ್ ಬಂದ್ಬಿಟ್ಟಿತ್ತು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾದ್ರ ಬಗ್ಗೆ ಹಿಂದಿ ಗ್ರೇಸ್ ಮಾರ್ಕ್ಸ್ ಮತ್ತೆ ಹಿಂದಿ ಪಾಸ್ ಮಾಡ್ತಾರಾ ಮಾಡಲ್ವಾ, ಇಲ್ಲ ಗ್ರೇಡಿಂಗ್ ಸಿಸ್ಟಮ್ ಇರುತ್ತಾ, ಸ್ಕೋರಿಂಗ್ ಸಿಸ್ಟಮ್ ಇರುತ್ತಾ, ಎಲ್ಲಾದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮಗೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಿರುತ್ತೆ. ಅದರಿಂದ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಹಿಂದಿ ಎಕ್ಸಾಮ್ ಬರ್ದಿದ್ದೀರಾ, ತೃತೀಯ ಭಾಷೆ ಹಿಂದಿ ಎಕ್ಸಾಮು ಎಲ್ಲರೂ ಬರೆದು ಬಂದ್ಮೇಲೆ ಎಲ್ಲರೂ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ ಪೇಪರ್ ಅನ್ನುವಂಥದ್ದು ತುಂಬಾನೇ ಟಫ್ ಇತ್ತು. ಎಲ್ಲರೂ ಹಿಂದಿಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು, ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಪೇಪರ್ ಅನ್ನುವಂಥದ್ದು ತುಂಬಾನೇ ಟಫ್ ಕೊಟ್ಟಿದ್ರು. ಅದರಿಂದ ವಿದ್ಯಾರ್ಥಿಗಳು ಏನಾದರೂ ನಮ್ಮನ್ನ ಡೈರೆಕ್ಟ್ ಪಾಸ್ ಮಾಡ್ಬಿಡ್ತಾರಾ ಹಿಂದಿಯನ್ನ, ಇಲ್ಲ ಅಂದ್ರೆ ನಮ್ಗೆ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಇಲ್ಲ ಅಂದ್ರೆ ಇಲ್ಲಿ ಮಧು ಬಂಗಾರಪ್ಪ ಅವರು ಒಂದು ವಿಷಯ ಹೇಳಿದ್ರು. ಈ ಹಿಂದೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ತೃತೀಯ ಭಾಷೆ ಹಿಂದಿಗೆ ನಾವು ಗ್ರೇಡ್ ಮಾರ್ಕ್ಸ್ ಕೊಡ್ತೀವಿ, ಗ್ರೇಡ್ ಸಿಸ್ಟಮ್ ಇರುತ್ತೆ, ಮತ್ತೆ ಇದರಲ್ಲಿ ಪಾಸು ಫೈಲ್ ಅನ್ನುವಂಥದ್ದು ಏನಿರಲ್ಲ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತಾನೆ ಹೇಳಿದ್ರು. ಅವ್ರು ಈ ರೀತಿಯಾಗಾದ್ರೆ ಹೇಳಿದ್ರು. ಆದ್ರೆ ಇದು ಜಾರಿಗೆ ಬಂದಿರಲಿಲ್ಲ. ಇಲ್ಲೇನಾಯ್ತು, ಮಧ್ಯದಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಆಯ್ತು, ಎಲ್ಲ ಆಯ್ತು. ಇಲ್ಲಿ ಹೈಕೋರ್ಟ್ ಕಡೆಯಿಂದ ಏನಂತ ಹೇಳ್ಬಿಟ್ರೆ ಅಂದ್ರೆ, ಇಲ್ಲ ನೀವು ಲಾಸ್ಟ್ ಇಯರ್ ಅಂದ್ರೆ 2025ರಲ್ಲಿ 24ರಲ್ಲೆಲ್ಲ ಯಾವ ರೀತಿಯಾಗಿ ಪೇಪರ್ಸ್ ಕರೆಕ್ಷನ್ ಮಾಡ್ತಿದ್ರಿ, ಯಾವ ರೀತಿಯಾಗಿ ಸ್ಕೋರ್ ಕೊಡ್ತಿದ್ರಿ, ಅದೇ ರೀತಿಯಾಗಿ ಮಾರ್ಕ್ಸೇ ಕೊಡಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರು. ಯಾವ ರೀತಿಯಾಗಿ ಅಂದ್ರೆ, ವಿದ್ಯಾರ್ಥಿಗಳಿಗೆ ಈಗ 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು 60 ತೆಗೆದಿದ್ರೆ 60, 70 ತೆಗೆದಿದ್ರೆ 70, ಈ ರೀತಿಯಾಗಿ ಮಾರ್ಕ್ಸೇ ಕೊಡಿ. ಅಂದ್ರೆ ಯಥಾಸ್ಥಿತಿಯಾಗಿ ಎಲ್ಲ ಸಬ್ಜೆಕ್ಟ್ ನಿಮ್ಗೆ ಈಗ 5 ಸಬ್ಜೆಕ್ಟ್ ಯಾವ ರೀತಿಯಾಗಿ ಕೊಡ್ತಾರೋ ಅದೇ ರೀತಿಯಾಗಿ ಹಿಂದಿ ಕೂಡ ಅದೇ ರೀತಿ ಪೇಪರ್ಸ್ ಕರೆಕ್ಷನ್ ಇರಲಿ, ಅದೇ ರೀತಿ ಸ್ಕೋರಿಂಗ್ ಇರಲಿ ಅಂತ ಎಲ್ಲ ಹೇಳಿದ್ದಾರೆ. ಓಕೆನಾ? ಆದ್ರೆ ಈಗ ವಿದ್ಯಾರ್ಥಿಗಳು ಪೇಪರ್ ತುಂಬಾ ಟಫ್ ಇತ್ತು, ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಿದಾರಾ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ ಸದ್ಯಕ್ಕೆ ಹಿಂದಿ ಎಕ್ಸಾಮ್ಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಆದ್ರೆ ಅನೌನ್ಸ್ ಮಾಡಿಲ್ಲ. ನಿಮಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಅಂತೂ ಕೊಡಲ್ಲ ಈಗ ಸದ್ಯಕ್ಕೆ. ಯಾಕಂದ್ರೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಅಂತೂ ನಿಮ್ಗೆ ಅನೌನ್ಸ್ ಮಾಡಿಲ್ಲ. ಸ್ಕೋರಿಂಗೇ ಇರುತ್ತೆ, ಗ್ರೇಸ್ ಮಾರ್ಕ್ಸ್ ಅನೌನ್ಸ್ ಮಾಡಿಲ್ಲ. ಇವೆರಡು ವಿಷಯ ಕೇಳಿದ ತಕ್ಷಣ ವಿದ್ಯಾರ್ಥಿಗಳಲ್ಲಿ ಒಂದು ಭಯ ಆದ್ರೆ ಸ್ಟಾರ್ಟ್ ಆಗುತ್ತೆ. ನಾವು ಹಿಂದಿಯಲ್ಲಿ ಏನಾದರೂ ಫೈಲ್ ಆಗ್ಬಿಡ್ತೀವೇನೋ ಅನ್ನುವಂಥ ಒಂದು ಭಯ ಆದ್ರೆ ನಿಮ್ಮೆಲ್ಲರಲ್ಲೂ ಸ್ಟಾರ್ಟ್ ಆಗಿದೆ. ಆದ್ರೆ ಹಿಂದಿಯಲ್ಲಿ ನೀವೇನು ಫೈಲ್ ಆಗಲ್ಲ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನೀವು ಏನೋ ಒಂದು ಸ್ವಲ್ಪ ಆನ್ಸರ್ ಮಾಡಿ ಬಂದಿದ್ರು, ಇಲ್ಲ ರಿಲೇಟೆಡ್ ಏನೋ ಒಂದು ಹಿಂದಿಯಲ್ಲಿ ಬರೆದು ಬಂದಿದ್ರು ನಿಮ್ಮನ್ನ ಪಾಸ್ ಮಾಡ್ತಾರೆ. ಪೇಪರ್ಸ್ ಕರೆಕ್ಷನ್ ಅನ್ನುವಂಥದ್ದು ಲಿಬರಲ್ ಕರೆಕ್ಷನ್ ಇರುತ್ತೆ. ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಕರೆಕ್ಷನ್ ಅಂತೂ ನಿಮ್ಗೆ ಯಾರಿಗೂ ವಿದ್ಯಾರ್ಥಿಗಳಿಗೆ ಮಾಡಲ್ಲ, ತಲೆ ಕೆಡಿಸ್ಕೋಬೇಡಿ. ಅದರಲ್ಲೂ ಹಿಂದಿ ಅಂತೂ ನಿಮಗೆ ಫುಲ್ ಸ್ಟ್ರಿಕ್ಟ್ ಕರೆಕ್ಷನ್ ಎಲ್ಲ ಮಾಡಲ್ಲ. ನೀವು ಸ್ವಲ್ಪ ಓನಾಗಿ ಏನೋ ಒಂದು ಬರೆದು ಬಂದಿದ್ರು ನಿಮ್ಗೆ ಒಳ್ಳೆ ಸ್ಕೋರೇ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಹಿಂದಿಯಲ್ಲೇ ನೀವೇನು ಫೈಲ್ ಆಗ್ಬಿಡಲ್ಲ, ಎಲ್ಲರೂ ಪಾಸ್ ಆಗ್ತೀರಾ. ನೀವು ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಿಂದಿಯಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸೇ ಬರುತ್ತೆ. ನೀವು ಖಾಲಿ ಎಂಟಿ ಪೇಪರ್ ಏನಾದರೂ ಬಿಟ್ಟು, ಯಾರು ಫುಲ್ ಎಂಟಿ ಏನೂ ಬರೀದೆ ಎಂಟಿ ಪೇಪರ್ ಯಾರು ಬಿಟ್ಟು ಬಂದಿರ್ತಾರೋ ಅಂತ ವಿದ್ಯಾರ್ಥಿಗಳು ಫೈಲ್ ಆಗ್ಬೋದು. ಬಿಟ್ರೆ ಏನೋ ಒಂದು ಬರೆದು ಬಂದಿದ್ರು, ಇಲ್ಲ ಕ್ವಶನ್ ಅನ್ನ ಆ ಕಡೆ ಹಿಂದೆ ಮುಂದೆ ಯಾಕೆ ಬರೆದು ಬಂದಿದ್ರು, ಏನೋ ಒಂದು ಅಂದ್ರೆ ಪೇಪರ್ ತುಂಬಿಸಾದ್ರೂ ಬಂದಿದ್ರು ನೀವು ಹಿಂದಿಯಲ್ಲಿ ಪಾಸ್ ಆಗ್ತೀರಾ. ಯಾರು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಈಗ ನೀವು 9th ಅಲ್ಲೂ ಈಗ 10th ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಟೈಮಲ್ಲೆಲ್ಲ ಪೇಪರ್ಸ್ ಕರೆಕ್ಷನ್ ಹೆಂಗೆ ಮಾಡಿರ್ತಾರೆ ನಿಮ್ಮ ಟೀಚರ್ಸು, ಅಷ್ಟೊಂದು ಸ್ಟ್ರಿಕ್ಟ್ ಪೇಪರ್ ಕರೆಕ್ಷನ್ಸ್ ಅಂತೂ ಇರಲ್ಲ, ಲಿಬ್ರಲ್ ಪೇಪರ್ಸ್ ಕರೆಕ್ಷನ್ನೇ ಇರುತ್ತೆ. ನಿಮ್ಮೆಲ್ಲರಿಗೂ ಆಲ್ರೆಡಿ ನಾನು ತುಂಬ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಪೇಪರ್ಸ್ ಕರೆಕ್ಷನ್ ಅಂತೂ ಸ್ಟ್ರಿಕ್ಟ್ ಇರಲ್ಲ. ನೀವೇ ಬಂದು ಹೇಳ್ತೀರಾ ರಿಸಲ್ಟ್ ಬಂದಮೇಲೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಮಾರ್ಕ್ಸ್ ಒಂದು, ನಮ್ಗೆ ಇಲ್ಲಿ ಬಂದಿರೋ ಮಾರ್ಕ್ಸ್ ಒಂದು ಅಂತ ನೀವೇ ಹೇಳ್ತೀರಾ. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದರಿಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ. 80% ಎಕ್ಸ್ಪೆಕ್ಟ್ ಮಾಡಿರುವ ವಿದ್ಯಾರ್ಥಿಗಳಿಗೆ 85% ಕೂಡ ಪರ್ಸೆಂಟೇಜ್ ಬರ್ಬೋದು. 70% ಎಕ್ಸ್ಪೆಕ್ಟ್ ಮಾಡಿದವ್ರಿಗೆ 75% ಬರ್ಬೋದು, ಇಲ್ಲ ಒಂದೊಂದ್ಸರಿ 80% ಆಗಿರ್ಬೋದು ಅವ್ರ ಪರ್ಸೆಂಟೇಜು. ಅದರಿಂದ ಒಳ್ಳೆ ಗುಡ್ ಸ್ಕೋರೇ ಆಗುತ್ತೆ. ಯಾರು ಹಿಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮತ್ತೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನೇ ಡೌಟ್ ಇರಲಿ, ಓಕೆನಾ, ನಿಮ್ಮ ರಿಸಲ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಮ ಹಿಂದಿ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ನೆಕ್ಸ್ಟ್ ನೀವು ಫಸ್ಟ್ PU ಹೋದ್ಮೇಲೆ ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಇಲ್ಲ ಡಿಪ್ಲೊಮಾಗೆ ಹೋಗ್ಬೇಕಾ, ಇಲ್ಲ ITIಗೆ ಹೋಗ್ಬೇಕಾ, ಏನೇ ನಿಮ್ಗೆ ಡೌಟ್ಸ್ ಇದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಆಗ ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ ಮಾಡಿರ್ತೀರೋ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಆದ್ರೆ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ. ಮತ್ತೆ ನಿಮ್ಮ ಸ್ಕೋರಿಂಗ್ ಎಷ್ಟಾಗ್ಬೋದು, ಎಷ್ಟು ಬರ್ಬೋದು ಅಂತ ಅಂದ್ಕೊಳ್ತಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.